ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಏರಿಳಿತವನ್ನ ಕಾಣ್ತಾನೆ ಇದೆ. ನಾವು ಕೂಡ ಗಮನಿಸ್ತಾ ಇದ್ದೀವಿ. ಇದೀಗ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಆದೇಶದ ಹಿನ್ನೆಲೆ ಒಂದಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮರು ಅರ್ಜಿ ಆದೇಶ ನೀಡಿದ ಸರ್ಕಾರದ ವಿರುದ್ಧ ನಾರಿಮಣಿಯರು ಇದೀಗ ರೊಚ್ಚಿಗೆದ್ದಿದ್ದಾರೆ. 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಹಾಕಿಲ್ಲ. ಮರು ಅರ್ಜಿ ಹಾಕ್ಬೇಕಂದ್ರೆ ಓದೋದಕ್ಕೆ ಬಾರದೇ ಇರೋರು ಏನ್ ಮಾಡಬೇಕು? ನಮ್ಮ ಕೈಯಿಂದ ಹಣ ಕಸ್ಕೊಂಡು ನಮ್ಗೆ ಕೊಡ್ತಾರೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲಮ್ಮ, ಈಗ ಫಸ್ಟ್ ಎಲ್ಲ ಕೊಡ್ತಾ ಇದ್ರು, ಈಗ ಮತ್ತೆ ಹೊಸ ಅರ್ಜಿ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಫಸ್ಟ್ ಇಂದ ಹಾಕ್ಬೇಕು ಅಂತಿದ್ದಾರೆ. ಮತ್ತೆ ಅದೆಲ್ಲ ಚಿಂತಾ ಇದ್ದಾರೆ. ಅಮೌಂಟ್ ಸತ್ತೋರು ಬರ್ತಾ ಇದೆ, ಅಕೌಂಟಿಗೆ ಅಮೌಂಟ್ ಕೊಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಈಗ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಗೃಹಲಕ್ಷ್ಮಿ? ಬರ್ತಾ ಇದೆ. ಈಗ 2-3 ತಿಂಗಳಿಂದ ಬಂದಿಲ್ಲ ಅಂತಲ್ಲ? ಬಂದಿಲ್ಲ ಸರ್, ಬಿದ್ದೇ ಇಲ್ಲ. ಬಿದ್ದಿಲ್ಲ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಅವರು ಫಾಲೋ ಮಾಡ್ತಾ ಇಲ್ಲ ಅಲ್ಲ ಸರ್. ಈಗ ತಿಂಗಳ ಹಾಕ್ತಿವಿ ಅಂದಿದ್ದು ಅಪ್ಪಟ 1 ತಿಂಗಳ ಹಾಕಿದ್ರು 1 ತಿಂಗಳ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀರಮ್ಮ? ಸರಿಯಾಗಿ ಮೊದಲೆಲ್ಲ ಭರವಸೆ ಕೊಟ್ಟಿತ್ತು, ನಾವು ತಿಂಗಳ ಕೊಡ್ತೀವಿ ಅಂತ ಹೇಳಿ. ಏನದ ಅವ್ರ ರೂಲ್ಸ್ ಪಾಲ್ಸ್ ಇಲ್ದು ಈ ತರ ಇದು ಮಾಡಬಾರ್ದು ಅಲ್ಲ. ಓಟ್ ಹಾಕ್ಸ್ಕೊಂತಾರ, ಎಲ್ಲ ಇದು ಮಾಡ್ತಾರ. ಓಟ್ ಹಾಕ್ಸ್ಕೊಳ್ಳುವಾಗ ಒಳ್ಳೊಳ್ಳೆ ಮಾತು ಹೇಳ್ತಾರೆ ಅಷ್ಟೇ. ಮತ್ತೆ ಈಗ ನೋಡ್ರಿ, ಮತ್ತೆ ಬಸ್ ಫ್ರೀ ಅಂತ ಇದು ಮಾಡ್ತಾರ. ಅದು ಮತ್ತೆ ಈಗ ID ಕಾರ್ಡ್ ಮಾಡಿಸ್ಕೋಬೇಕಂತಿದ್ದಾರೆ. ID ಕಾರ್ಡ್ ಈಗ ಜನಕ್ಕೊಂದು ದಿನಕ್ಕೊಂದು ರೂಲ್ಸ್ ಮಾಡಿದ್ರೆ ಹೆಂಗೆ ಜನ ಬದುಕೋದು ಅಂತ ಏನೋ ಸರ್ ಅದು ಅವ್ರಿಗೂ ಓಕೆ ಮಾಡಬಾರ್ದಿತ್ತು. ಒಂದು ಇದು ಇಟ್ಟು ಮಾಡ್ಬೇಕಿತ್ತು. ಅಂದ್ರೆ ಫಸ್ಟ್ ಈಗ ಒಂದು ನಿಯಮ ತಮ್ಮಂದಿತ್ತು, ಅದೇ ಪಾಲಿಸ್ಕೊಂಡು ಹೋಗ್ಬೇಕಿತ್ತು. ಈಗ 2 ತಿಂಗಳಾಯ್ತು ನಮಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅಲ್ಲಮ್ಮ, ಈಗ ಮತ್ತೆ ಒಳ್ಳೆ ಹೇಳಿಕ್ತಿನ ಬಂದಿಲ್ಲ ಅಂತೀರಿ. ಒಳ್ಳೆ ಮತ್ತೆ ಪುನಃ ಅರ್ಜಿ ಹಾಕ್ಬೇಕು ಅಂತ ಹೇಳ್ತೇವೆ ಸರ್ಕಾರ. ಇದು ಅರ್ಜಿ ಹಾಕೋದು ಪುನಃ ಮತ್ತೆ ಇದು ಮಾಡೋದು ಎಲ್ಲರಿಗೂ ಬಹಳ ಇದಾಗುತ್ತೆ, ಕಷ್ಟ ಆಗುತ್ತಲ್ಲ ಎಲ್ಲರಿಗೆ. ಜನಸಂಖ್ಯೆ ಹೆಂಗ್ ಇದು ಮಾಡೋದು ಜನರು? ಈಗ ಸಿದ್ದರಾಮಯ್ಯ ಸರ್ಕಾರದ ಒಂದ್ ರೀತಿ ಇತ್ತು, ಈಗ DKC ಬಂದ್ಮೇಲೆ ಇನ್ನೊಂದ್ ರೀತಿ 5,000 ರೂಪಾಯಿ ಬರ್ತಿದೆ ನಂತರ 2,000 ರೂಪಾಯಿನೇ ಬರೋಲ್ದು. ಇಲ್ಲಿ 5,000 ರೂಪಾಯಿ ಕೊಡೋದವನು. ಈಗ ಇದ್ರದ್ದು ಕರೆಂಟ್ ಬೇರೆ ಈಗ ಕೆಲವೊಂದಿಷ್ಟು ಜನ ಹೊರಗಿಟ್ಟಿದ್ದಾರೆ. 200 ಯೂನಿಟ್ ಫ್ರೀ ಅಂದಿದ್ರು, ಈಗ ಮತ್ತೆ ಅದು ಇಲ್ಲ. ಅದು ಇಲ್ರಿ, ಈಗ ಮೊನ್ನೆ ನೋಡ್ರಿ ನಮ್ದು 1,000 ರೂಪಾಯಿ ಬಂದಿದೆ ಬಿಲ್, ತುಂಬಿದೀವಿ ನಾವು. ಈಗ ಫ್ರೀ ಅಂತ ಹೇಳ್ತಾರೆ. ಮತ್ತೆ ಏನ್ ಫ್ರೀ ಇಲ್ಲ. ಒಂದ್ ಕಡೆ ತಗೊಳೋದು, ಒಂದ್ ಕಡೆ ಹಾಕೋದು, ಇದಾತ ಅವ್ರದ್ದು. ಎಲ್ಲಾ ಜನದ ಕಡೆಯಿಂದ ನಮ್ ಕಡೆಯಿಂದ ತಗೊಂಡು ನಮ್ಗೆ ಹಾಕೋದು. ಹಂಗಾತಲ್ರಿ. ಫ್ರೀ ಬೇಕಿತ್ತ ಬೇಡಾಗಿತ್ತು? ಬೇಡಾಗಿತ್ತು. ನಮ್ ಫ್ರೀ ಏನು ಬೇಡ. ಯಾಕಂದ್ರೆ ಜನಗಳಿಗೆ ಇಲ್ಲಿ ನೋಡ್ರಿ, ಬಸ್ ಎಲ್ಲಾ ರಶ್ ಇದೆ. ಹೆಂಗ್ ಓಡಾಡ್ಬೇಕು ಮಕ್ಕಳು ಎಲ್ಲಾರು? ಎಲ್ಲಾ ಗದ್ಲ ರಶ್ ಅಂದ್ರೆ ರಶ್ ಇದೆ. ಹೆಂಗ್ ಓಡಾಡ್ಬೇಕು? ನಿಮ್ಮ ಹೆಸರಮ್ಮ? ಸುಮಾ. ಯಾವ ರೀತಿ ಹಣ ಬರ್ತಾ ಇದೆಯಾ? ಇಲ್ಲ ಸರ್, ಬರಲ್ಲ. ಈಗ ಒಂದ್ 5-6 ತಿಂಗಳಾಯ್ತು ನಿಂತೋಗತ್ತೆ. 3 ತಿಂಗಳಂತೂ ಪೂರ್ತಿ ಇಲ್ಲ. ಈಗ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಂತ ಗೃಹಲಕ್ಷ್ಮಿ ಹಾಕ್ಬೇಕಂದ್ರೆ ಏನ್ ಸಲ್ಲಿಸಬೇಕು ಸರ್? ಮತ್ತೆ ಎಲ್ಲಿ ಓಡಾಡೋಣ? ಇದು ಜೀವನ ಮಾಡೋದೆಷ್ಟು, ಅದು ಸಲ್ಲಿಸೋದೆಷ್ಟು? ಎಲ್ಲಿ ಅಂತ ಓಡಾಡಿ ಮಾಡಿಸ್ಬೇಕು? ಹೆಂಗ್ ಹಾಕಿದ್ರ ಆತ. ಮಾತು ಕೊಟ್ಟಿದ್ ಪ್ರಕಾರ ನಡ್ಕೋಬೇಕಲ್ವಾ? ಈಗ ನಡ್ಕೊಂತ ಇಲ್ವಾ ಸರ್ಕಾರ? ಇಲ್ಲ, ನಡ್ಕಂತಿಲ್ಲ. ಎಲ್ಲಿ ನಡ್ಕಂತೈತೆ? ಕರೆಂಟ್ ಬಿಲ್ ಫ್ರೀ ಅಂತೈತಿ, ಜಗ್ಗಿ ಬರಕತ್ತೈತೆ ಕರೆಂಟ್ ಬಿಲ್. 1,200 ಕರೆಂಟ್ ಬಿಲ್ ಬರಕತ್ತೈತಿ. ನಾವ್ ಎಲ್ಲಿದ್ದ ತರೋದು? ಫ್ರೀ ಅಂತ ಹೇಳಿದೆ ಸರ್ಕಾರ. ಎಲ್ಲಿ ಫ್ರೀ ಅಂತ ಬರುತ್ತೆ ಸರ್? ಕರೆಂಟ್ ಬಿಲ್ ಜಗ್ಗಿ ಬರಕತ್ತೈತಿ ಇವಾಗ. ಸುಮ್ನೆ ಫ್ರೀ ಹೆಸರಿಗೆ ಫ್ರೀ. ಅಲ್ಲಮ್ಮ, ಈಗ ಮತ್ತೊಮ್ಮೆ ಗೃಹಲಕ್ಷ್ಮಿ ಅರ್ಜಿ ಒಳ್ಳೆ ಹೊಸ ಅರ್ಜಿ ಹಾಕಿದ್ರೆ ಮಾತ್ರ ರೊಕ್ಕ ಬರ್ತದೆ ಅಂತೆ. ಇಲ್ಲಿದ್ರೆ ಇಲ್ಲ ಬಿಡಿ ಸರ್. ಮಾತಾಕ್ ಕೊಡ್ಬೇಕಾಗಿತ್ತು. ನಾನು 5 ವರ್ಷ ನಡೆಸ್ತೀನಿ ಅಂತ ಮಾತಾಕ್ ಕೊಡ್ಬೇಕಾಗಿತ್ತು. ಈಗ ಸಿದ್ದರಾಮಯ್ಯ ಅವರು ಇದ್ದಾಗ ಕೊಟ್ಟರು, ಈ DK ಶಿವಕುಮಾರ್ ಬಂದ್ಮೇಲೆ ಅರ್ಜಿ ಹಾಕ್ಬೇಕಂತ. ಮತ್ತೆ ಅವ್ರನ್ನ ಯಾಕೆ ಇಳಿಸ್ಬೇಕಾಗಿತ್ತು? ಅವ್ರು ಕೊಡೋ ತಕ್ಕನ್ನ ಅವ್ರನ್ನೇ ಇರಿಸ್ಬೇಕಾಗಿತ್ತು ಅಲ್ವಾ? ಅವ್ರನ್ನ ತೆಗಿಸ್ಬೇಕನ್ನೋದೇನಿತ್ತು? ಅವ್ರು ಏರಿದ್ಮೇಲೆ ಅವ್ರು ಕೊಡ್ಲೇಬೇಕಲ್ವಾ? ಅವ್ರು ಹೆಂಗ್ ಹೇಳಿದ್ರು ಮಾತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಂಡುರಂಗ, ಗೃಹಲಕ್ಷ್ಮಿ ಮರು ಅರ್ಜಿ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಇದೀಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವಂತಹ ನಿರ್ಧಾರಕ್ಕೆ ಏನಾದರೂ ಸರ್ಕಾರ ಬರುವಂತಹ ಸಾಧ್ಯತೆಗಳು ಇದೆಯಾ? ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏನಾದರೂ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರಾ ಮಹಿಳೆಯರು? ಏನ್ ಕತೆ ಅಂತ?
ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, ಗೃಹಲಕ್ಷ್ಮಿ ಮರು ಆದೇಶಕ್ಕೆ ಇದೀಗ ಎಲ್ಲೆಡೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. 2,000 ಕೊಡ್ತೀವಿ ಅಂತಂದ್ರು ಕಳೆದ 2 ತಿಂಗಳಿಂದಲೂ ಕೂಡ 2,000 ರೂಪಾಯಿ ಹಣ ಬಂದಿಲ್ಲ. ಪ್ರತಿಯೊಂದರ ದರವೂ ಕೂಡ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಹೀಗೆ ಏರಿಕೆ ಮಾಡ್ಕೊಂಡು ಹೋಗಿ ಇವರು 2,000 ರೂಪಾಯಿ ಕೊಟ್ಟರೆ ನಮ್ಗೇನು ಲಾಭ? ಒಂದು ಕಡೆ ನೋಡಿ, ಬಸ್ಸಲ್ಲಿ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ನಾವು ಮನೇಲಿರೋ ಹೆಣ್ಣು ಮಕ್ಕಳು ಹೇಗೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ಬಟ್ ಆದರೆ ಹೊರಗಡೆ ಹೋಗುವಂತಹ ಗಂಡಸರ ಪರಿಸ್ಥಿತಿ ಏನು ಅಂತ ಹೇಳಿ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ನೀಡ್ತಾರೆ, ಮತ್ತೆ ಸಂಪರ್ಕದಲ್ಲಿದ್ದಾರೆ ಪಾಂಡುರಂಗ. ಗೃಹಲಕ್ಷ್ಮಿ ಮರು ಅರ್ಜಿ ಆದೇಶ ಇದೀಗ ಮಹಿಳೆಯರ ಕೆಂಗಣಿಗೆ ಗುರಿಯಾಗಿದೆ. ಸೊ ಮಹಿಳೆಯರು ಏನಾದರೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಾರಾ? ಈ ಸಂಘಗಳು ಕಟ್ಕೊಂಡಿರ್ತಾರಲ್ಲ, ಸಂಘ ಪರಿವಾರದ ಜೊತೆ ಕರ್ಕೊಂಡು ಹೋಗಿ ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆಯಾ? ರಮ್ಯಾ, ಏನು ಸರ್ಕಾರದ ನಿಯಮಾವಳಿಗಳು ಏನಿದಾವೆ, ಹಳ್ಳಿ ಭಾಗದಲ್ಲಿ ಒಂದು ಗಾದೆ ಮಾತನ್ನ ಹೇಳ್ತಾರೆ, ಆಡಾಗ ಒಂದ್ ಬುದ್ಧಿ ಓಡಾಗ ಒಂದ್ ಬುದ್ಧಿ ಅಂತ ಏನ್ ಗಾದೆ ಮಾತಿಲ್ಲ, ಅದು ಈಗ ರಾಜ್ಯ ಸರ್ಕಾರದ ನಿಯಮಾವಳಿಗೆ ತಕ್ಕದಾಗಿ ಸರಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಅವರೆಲ್ಲಾ ನಿಯಮಗಳನ್ನ ಮತ್ತು ಸರ್ಕಾರದ ಏನು ಪಂಚ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರು ಅದೇ ಪ್ರಕಾರವಾಗಿ ಅವ್ರು ನಡೆಸ್ಕೊಂಡು ಹೋಗಿದ್ರು. ಆದ್ರೆ ಈಗ ಮರು ಅರ್ಜಿಯನ್ನ ಈಗ ಏನು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಇಳಿದ ಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮತ್ತೆ ಹೊಸ ನಿಯಮವನ್ನ ಜಾರಿ ಮಾಡಿದ್ದಾರೆ. ಅದು ಈಗ ಮಹಿಳೆಯರ ಕೆಂಗಣಿಗೆ ಗುರಿಯಾಗಿದೆ. ಏನಂತ ಹೇಳಿದ್ರೆ, ಹೊಸದಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಏನ್ ಜಾರಿ ಮಾಡಿದಾರೋ ಅದು ಕೂಡ ಈಗ ಮಹಿಳೆಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೆಲವೊಂದಿಷ್ಟು ಜನ ವಿದ್ಯಾವಂತರು ಇರ್ತಾರೆ, ಅವರು ಎಲ್ಲಿ ನಿಯರೆಸ್ಟ್ ಬಾಯ್ ಆದಂತ ಏನು ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಓದ್ದೇ ಇರೋಂತ ಮಹಿಳೆಯರು ನಾವೀಗ 2 ಬಾರಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸ ಕಾರ್ಯನ ಬಿಟ್ಟು ನಾವ್ ಎಲ್ಲಿ ಹೊರಟಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಈ ನಿಯಮಾವಳಿಗಳು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗೋದ್ರ ಜೊತೆಗೆ ಫ್ರೀ ಗ್ಯಾರಂಟಿ ಆದ್ರೆ ನಮ್ಗೆ ಯಾಕೆ ಬೇಕಿತ್ತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ರೆ. ನಾವೇನಾದ್ರೂ ಸರ್ಕಾರಕ್ಕೆ ಫ್ರೀಯಾಗಿ ಕೇಳಿದ್ವಾ? ನಾವೇನು ಫ್ರೀಯಾಗಿ ಕೊಡು ಅಂತ ಕೇಳಿದ್ವಾ? ಅವರೇ ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟು ಒಂದು ಎಡಗೈಯಲ್ಲೇ ಕೊಟ್ಟು ಬಲಗೈಯಿಂದ ಕೊಟ್ಟು ಎಡಗೈಯಿಂದ ಇಸ್ಕೊಳ್ತಕ್ಕಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಎಲ್ಲಾ ಬೆಲೆಯಲ್ಲಿ ಏರಿಕೆ ಮಾಡಿದೆ. ಎಣ್ಣೆ ಆಗಿರ್ಬೋದು, ಕಾಳಿನ ಬೆಲೆ ಆಗಿರ್ಬೋದು, ಮತ್ತೆ ತರಕಾರಿ ಬೆಲೆ ಆಗಿರ್ಬೋದು, ಜೊತೆಗೆ ಅಕ್ಕಿ ಬೇಳೆ ಎಲ್ಲವೂ ಕೂಡ ಈಗ ದರ ಗಗನಕ್ಕೇರಿದೆ. ಹಾಗಾಗಿ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಿಂದ 5,000 ರೂಪಾಯಿ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಗೃಹ ಜ್ಯೋತಿ ಅಂತಕ್ಕಂಥ ಯೋಜನೆಯನ್ನ 200 ಯೂನಿಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಅವರು ಒಂದು ವರ್ಷದಲ್ಲಿ ಇಂತಿಷ್ಟು ಮಾರ್ಚ್ ಟು ಮಾರ್ಚ್ ಅಂದ್ರೆ ಅವರು ಒಂದು 80 ರಿಂದ 90 ಯೂನಿಟ್ಗೆ ಅವ್ರಿಗೆ ಎವರೇಜ್ ಫಿಕ್ಸ್ ಆಗಿತ್ತು. ಅಂದ್ರೆ 91 ಯೂನಿಟ್ ಅವರು ಒಂದೇ ಯೂನಿಟ್ ಎಕ್ಸ್ಟ್ರಾ ಯೂಸ್ ಮಾಡಿದ್ರು ಕೂಡ 90 ಯೂನಿಟ್ ಕೂಡ ಸರ್ಕಾರಕ್ಕೆ ಕರೆಂಟ್ ಬಿಲ್ ಅನ್ನ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತ ಒಂದು ಸಂದರ್ಭದಲ್ಲಿ ನಮ್ಗೆ ಯಾಕೆ ಬೇಕು ಗ್ಯಾರಂಟಿ ಯೋಜನೆಗಳು ಅಂತಕ್ಕಂಥ ಮಾತನ್ನ ಕೂಡ ಈಗ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವರು ಈಗ ಮಹಿಳೆಯರು ಹೇಳ್ತಕ್ಕಂಥದ್ದು, ಸರ್ಕಾರ ಏನು ಆಗೊಂದು ಈಗೊಂದು ರೂಲ್ಸ್ ಮಾಡ್ತಾ ಇದೆ, ಇದು ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಬೇಕಾದಂತ ಸಂದರ್ಭದಲ್ಲಿ ಒಂದು ರೂಲ್ಸ್ ಮಾಡೋದು, ಇನ್ನೂ ಬೇಡದಂತ ಸಂದರ್ಭದಲ್ಲಿ ಇನ್ನೊಂದು ರೂಲ್ಸ್ ಮಾಡುವಂತದ್ದು ಕೂಡ ಈಗ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆಗೆ ಸರ್ಕಾರ ಮಹಿಳೆಯರ ಜೊತೆಗೆ ಮತ್ತು ಗೃಹಲಕ್ಷ್ಮಿಯರು ಮತ್ತು ಗೃಹ ಜ್ಯೋತಿ ಫಲಾನುಭವಿಗಳ ಜೊತೆಗೆ ಆಟ ಆಡ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಬರಿಮಲೆ ಯಾತ್ರೆ ಕೈಗೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು. ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆಗೆ ತೆರಳಿದ್ದಾರೆ HD ಕುಮಾರಸ್ವಾಮಿ. ಇವತ್ತು ಬೆಳಗ್ಗೆ ಕೊಚ್ಚಿಯ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಮಾಲಾಧಾರಣೆಯನ್ನ ಮಾಡಿದ್ದಾರೆ. JDS ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಪುಟ್ಟರಾಜು, ಸಾರಾ ಮಹೇಶ್, ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸಾಥನ್ನ ಕೊಟ್ಟಿದ್ದಾರೆ. ಭಕ್ತ ಸಮೂಹದೊಂದಿಗೆ ಶಬರಿಮಲೆ ಯಾತ್ರೆಯನ್ನ ಹೊರಟಿದ್ದಾರೆ ಕುಮಾರಸ್ವಾಮಿ. ಕೇಂದ್ರ ಸಚಿವರಾದ ಶ್ರೀ HD ಕುಮಾರಸ್ವಾಮಿ ಅವರು ಶ್ರೀ ಅಯ್ಯಪ್ಪ ಮಾಲೆ ಧರಿಸಿ ಶ್ರೀ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಕೊಚ್ಚಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಮಾಲೆಯನ್ನ ಧರಿಸಿ ಶಬರಿಮಲೆಗೆ ತಮ್ಮ ತಂಡದೊಂದಿಗೆ ಯಾತ್ರೆಯನ್ನ ಹೊರಟಿದ್ದಾರೆ. JDS ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮತ್ತು CS ಪುಟ್ಟರಾಜು, ಸಾರಾ ಮಹೇಶ್, ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ, ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರ ಮತ್ತು ಮಾಜಿ ಶಾಸಕ ಮಾಗಡಿ ಮಂಜುನಾಥ್, HM ರಮೇಶ್ ಗೌಡ ಸೇರಿದಂತೆ ಭಕ್ತರ ತಂಡದೊಂದಿಗೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ವೆನಿಲಾ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನಿರ್ಲಕ್ಷ್ಯ ವಹಿಸಿದಂತಹ ಪೊಲೀಸಪ್ಪನ ಕಳ್ಳಾಟ ಇದೀಗ ಬಯಲಾಗಿದೆ. ಆರೋಪಿ ಮೋಹನ್ ಜೊತೆ ದೋಸ್ತಿಯನ್ನ ಹೊಂದಿದ್ದಂತಹ ರಂಗಸ್ವಾಮಿ, ಮೋಹನ್ ಜೊತೆ ಅನೇಕ ವರ್ಷದಿಂದಲೂ ಕೂಡ ರಂಗಸ್ವಾಮಿ ದೋಸ್ತಿ. ಈ ಹಿಂದೆ ಕೆಲಸ ಮಾಡಿದಂತಹ ಜಾಗದಿಂದ ಇಬ್ಬರ ಗೆಳೆತನ ಆಗಿದೆ. ಕಾಟಾಚಾರಕ್ಕೆ UDR ಕೇಸನ್ನ ದಾಖಲು ಮಾಡಿ ಸುಮ್ಮನಿದ್ದಂತಹ ಇನ್ಸ್ಪೆಕ್ಟರ್
ಕೇಸನ್ನ ಹಳ್ಳ ಹಿಡಿಸಬೇಕು ಅಂತ ಹೇಳಿ ಮುಂದಾಗಿದ್ದಂತಹ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡೆದ್ರೂ ಸುಮ್ಮನಿದ್ದು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಸರಿಯಾದಂತಹ ತನಿಖೆ ಮಾಡಬೇಕು. ನಮಗೆ ಸಮಸ್ಯೆ ಆಗಿದೆ, ನಮಗೆ ಕಷ್ಟ ಆಗಿದೆ, ಈ ರೀತಿಯಾಗಿ ನಮ್ಮ ಮನೇಲಿ ಒಂದು ಕೊಲೆ ಆಗಿದೆ ಸ್ವಾಮಿ, ಬಂದು ನೋಡಿ ದಯವಿಟ್ಟು ಏನಾಗಿದೆ ಅಂತ ಹೇಳಿ ಕೇಳ್ಕೊಳ್ಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಬೇಲಿನೇ ಎದ್ದು ಒಲ ಮೇದಂತೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ರಂಗಸ್ವಾಮಿ ಅವರ ಪಾತ್ರ ಇಲ್ಲಿ ಬಹಳ ದೊಡ್ಡದಾಗಿದೆ. ಪೊಲೀಸ್ನವರು ಸರಿಯಾಗಿ ತನಿಖೆ ನಡೆಸಿದ್ರೆ ಇವತ್ತು ಆ ಮಗುಗೆ ಇಷ್ಟು ದಿನಗಳ ಕಾಲ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತಲ್ವಾ? ಏನು ಬೆಂಗಳೂರಿನಲ್ಲಿ ಏನು ವೆನಿಲಾ